Namah Shivaya, Om Namah Shivaya, Om Namah Shivaya, Om Namah Shivaya. गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम नमः शिवाय, ओम नमः शिवाय, ओम श्री कालिका माते नमः, ओम श्री महंकाळे नमः, ओम शारदांबाय नमः, ओम चौडेश्वरी नमः, ओम भद्रकाळे नमः, जगद्गुरुमौलीश्वराय नमः, वीरब्रह्मेन्द्र स्वामी नमः, लक्ष्मी नमः, सरस्वती नमः, ओम सर्वकार्यसिद्धे नमः। ಮನೋಹರ್ ವಿಶ್ವಕರ್ಮ ಪಂಡಿತರು ಮತ್ತು ಪಾರಂಪರಿಕ ವೈದ್ಯರು ಶಿವರಾತ್ರಿ ವಿಶೇಷವಾಗಿ ಒಂದು ಅನುಷ್ಠಾನವನ್ನು ನಾನು ಹೇಳಿಕೊಡ್ತೇನೆ ತಂದಿದ್ದೆ. ಹೀಗಾಗಿ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯಮಾಡಿ ಇನ್ನೂ ಹೆಚ್ಚಿನ ಸಂದರ್ಭಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರ್ಥ ಸಿದ್ಧಿ ಶಿವ ಪಂಚಾಕ್ಷರಿ ಯಂತ್ರ ಅಂತೇಳಿ ಒಂದು ಅದ್ಭುತವಾದಂಥ ಒಂದು ಅನುಷ್ಠಾನವನ್ನು ನಾನು ಹೇಳಿಕೊಡ್ತಿದ್ದೇನೆ. ದಯಮಾಡಿ ಎಲ್ಲ ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಣೆ ಮಾಡಿ. ಮತ್ತು ನಾಳೆ ಬರುವಂತಹ ಶಿವರಾತ್ರಿ ದಿನ ನೀವು ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಅದ್ಭುತವಾದಂತಹ ಶಕ್ತಿ ಇರುವಂತಹ ಈ ಒಂದು ಶಿವಪಂಚಾಕ್ಷರಿ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡೋದರಿಂದ ಮನೆಯಲ್ಲಿರುವಂತಹ ಕಿರಿಕಿರಿ ಮತ್ತು ದಾಂಪತ್ಯ ಜೀವನದಲ್ಲಿರುವಂತಹ ಕಲಹಗಳು ಮತ್ತು ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ. ನೀವು ಏನು ಅಂದುಕೊಂಡಂಥ ಮನಸ್ಸೋ ಇಚ್ಛಾ ಏನು ಅಂದ್ಕೊಳ್ತೀರಿ ಅದು ಸರ್ವ ಕಾರ್ಯಕ್ಕೆ ಬರುತ್ತೆ. ಆ ಶಿವನ ಆಶೀರ್ವಾದ ಕೃಪಾ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಹೀಗಾಗಿ ಈ ಅನುಷ್ಠಾನವನ್ನು ಪ್ರಾರಂಭ ಮಾಡ ಮೊದಲಿಗೆ ಒಂದು ಯಾವುದಾದರೂ ಕರಿ ಬಟ್ಟೆ ಆಗಲಿ ಅಥವಾ ಕೆಂಪು ಬಟ್ಟೆ ಆಗಲಿ, ನಿಮ್ಮ ಮನೆಯಲ್ಲಿ ಹಸಿರು ಬಟ್ಟೆ ಆಗಲಿ, ಹಳದಿ ಬಟ್ಟೆ ಆಗಲಿ, ಯಾವುದೇ ಥರದ ಒಂದು ಬಟ್ಟೆ ಇದ್ದರೆ ಸಾಕು, ಈ ಯಂತ್ರಕ್ಕೆ ನಿಮಗೆ ಸರಿ ಹೋಗುತ್ತೆ. ಈ ಥರ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಇವೆರಡರಲ್ಲಿ ಒಂದು ಮಂಡಲವನ್ನು ಹಾಕಿಕೊಳ್ಳಬೇಕು. ಮಂಡಲವನ್ನು ಹಾಕಿಕೊಂಡ ನಂತರ ಮಂಡಲವನ್ನು ಬಿಡಿಸಿಕೊಂಡ ತಕ್ಷಣ ಮೇಲುಗಡೆ ಓಂ ಎಂಬ ಅಕ್ಷರವನ್ನು ಬರೀಬೇಕು. ಈ ಕಡೆ ರೀಂ ಹಿರಿಂ ಎಂಬ ಒಂದು ಅಕ್ಷರವನ್ನು ಬರೀಬೇಕು. ಮತ್ತು ಇಲ್ಲಿ ಶ್ರೀಂ ಅಂತೇಳಿ ಅಕ್ಷರವನ್ನು ಬಿಡಿಸಬೇಕು. ಆಮೇಲೆ ಐಂ ಎನ್ನುವ ಅಕ್ಷರವನ್ನು ಬಿಡಿಸಿಕೊಳ್ಳಬೇಕು. ಆಮೇಲೆ ಕ್ಲೀಂ ಎಂಬ ಅಕ್ಷರವನ್ನು ಬಿಡಿಸಿಕೊಡಬೇಕು. ಮತ್ತು ಸೌಂ ಎಂಬ ಅಕ್ಷರವನ್ನು ಬಿಡಿಸಿಕೊಳ್ಳಬೇಕು. ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿ ನೀವು ಮಾಡಿಕೊಂಡು ನಾವು ಸೆಂಟ್ರಲ್ಲಿ ಏನು ಬರೀಬೇಕಪ್ಪ ಅಂದರೆ ವಾಯನ ಮಸಿ ಸರ್ವಲೋಕ ವಶೀಕರಣಾಯ ಸ್ವಾಹ. ಏನು ಹೇಳಬೇಕು? ವಾಯನಮಸಿ ಸರ್ವಲೋಕ ವಶೀಕರಣಾಯ ಸ್ವಾಹ. ಈ ಮಂತ್ರವನ್ನು ಸೆಂಟ್ರಲ್ಲಿ ನಾವು ಇದನ್ನು ಬಿಡಿಸಿಕೊಳ್ಳಬೇಕು. ಬಿಡಿಸಿಕೊಂಡ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಹಾಕ್ತೇನೆ. ನೀವು ಸ್ವಲ್ಪ ದೊಡ್ಡದಾಗಿ ಬಿಡಿಸಿಕೊಂಡು ಸಂಪೂರ್ಣವಾಗಿ ಮಂತ್ರವನ್ನು ಸಂಪೂರ್ಣವಾಗಿ ಕ್ಲಿಯರಾಗಿ ಬರಬೇಕು. ಕುಂಕುಮ ಮತ್ತು ಅರಿಶಿಣವನ್ನು ಇದೇ ಭಾಗದಲ್ಲಿ ಹಾಕಬೇಕು. ಒಂದು ಕ್ಯಾಸ್ಟ್ರಾಲ್ ಆಯಿಲ್ ಅಂದರೆ ಔಡಲ ಎಣ್ಣೆಯ ಎರಡು ದೀಪವನ್ನು ಹಚ್ಚಿಕೊಳ್ಳಬೇಕು. ಒಂದು ಈ ಕಡೆ ಒಂದು ಆ ಕಡೆ, ಎರಡು ದೀಪವನ್ನು ಹಚ್ಚಿಕೊಳ್ಳಬೇಕು. ಕುಂಕುಮವನ್ನು ಹಚ್ಚುವಾಗ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವ ವಿಘ್ನೋಪಶಾಂತಹೇ ಅಂದೇಳಿ ಗಣಪತಿ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕು. ಈ ಯಂತ್ರವನ್ನು ಬಿಡಿಸುವಾಗ ಎಲ್ಲ ವಿಘ್ನಗಳು ನಮ್ಮಿಂದ ದೂರ ಆಗಲಿ ಎಂಬ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರಣತಿಯಲ್ಲಿ ಔಡಲೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕು. ಈ ಮಂತ್ರವನ್ನು ಜಪನ ಮಾಡಬೇಕು. ಅಂದರೆ ನೀವು ಬಿಡಿಸಿದಂಥ ಮಂತ್ರವನ್ನೇ ಜಪ ಮಾಡ್ತಾ ಇರಬೇಕು. ಗಿಡದ ಹೂವನ್ನು ಈ ಯಂತ್ರಕ್ಕೆ ಅರ್ಪಿಸಬಹುದು. ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾ ಈ ಒಂದು ಅಗರಬತ್ತಿಯನ್ನು ಬೆಳಗಬೇಕು. ನಿಮಗೆ ಯಾವುದು ಅನುಕೂಲ ಆಗುತ್ತಾ ಆ ಮಂತ್ರವನ್ನು ಜಪ ಮಾಡಬಹುದು. ನೀವು ಗೊತ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರ ಮಾತ್ರ ಜಪ ಮಾಡಲೇಬೇಕು. ನಂತರ ಮಂಗಳವಾರವನ್ನು ಬೆಳಗಬೇಕು. ಬೆಳ್ಳಿ ತಗಡ 2 ಇಂಚು ಅಗಲ 3 ಇಂಚು ಉದ್ದ ಅಂತೇಳಿ ಈ ಸೈಜ್ನಲ್ಲಿ ಇರಬೇಕು. ಬೆಳ್ಳಿ ತಗಡ ಆದರೆ ಅಕಸ್ಮಾತ್ ಬೆಳ್ಳಿ ತಗಡ ನಮ್ಮ ಹತ್ರ ಸಿಕ್ಕಿಲ್ಲ, ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಅಂಥವರು ಈ ತಾಮ್ರ ತಗಡ ಅಂತ ಇರುತ್ತೆ, ಆ ತಾಮ್ರ ತಗಡದ ಮೇಲೆ ಬಿಡಿಸಿಕೊಳ್ಳಬಹುದು. ಈ ತಾಮ್ರ ತಗಡನು ಸಿಕ್ಕಿಲ್ಲಪ್ಪ ಅಂತಂದರೆ ಒಂದು ಬಿಳಿ ಪೇಪರ್ ಮೇಲೇನು ಬಿಡಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ಅದು ತಕ್ಕಂತಹ ಫಲಸಿದ್ಧಿ ಆಗ್ತದಂಥದ್ದು ಈ ಒಂದು ಯಂತ್ರ ಪ್ರಯೋಗದಿಂದ ಆಗ್ತದೆ. ಒಂದು ಬೆಳ್ಳಿ ತಗಡದಲ್ಲಿ ಬಿಡಿಸಿದಂಥ ಕೆಲಸ ಮತ್ತು ತಾಮ್ರದಲ್ಲಿ ಬಿಡಿಸಿದಂಥ ಯಂತ್ರ ಮತ್ತು ಈ ಒಂದು ಬಿಳಿ ಪೇಪರ್ ಮೇಲೆ ಬಿಡಿಸಿದರೆ ಅದು ತಕ್ಕಂಥದ್ದು ಫಲ ಸಿದ್ಧಿ ಆಗ್ತದೆ. ಹೀಗಾಗಿ ನೀವು ಆದಷ್ಟು ಬೆಳ್ಳಿ ತಗಡನೇ ನೀವು ಬೆಸ್ಟ್ ಅನಿಸುತ್ತೆ ನನಗೆ. ಈಗ ಈ ಬೆಳ್ಳಿ ತಗಡದ ಮೇಲೆ ನಾನು ಹೇಳಿದ್ದೆ ಅಲ್ವಾ, ಎಕ್ಕೆ ಗಿಡದ ಲೇಖನಿಯಿಂದ
ಯಂತ್ರವನ್ನು ಬಿಡಿಸಿಕೊಳ್ಳಬೇಕಂತ. ಈ ಯಂತ್ರವನ್ನು ಬಿಡಿಸಿಕೊಳ್ಳೋಕ್ಕೆ ಇದ್ರ ಮ್ಯಾಗ ಸ್ವಲ್ಪ ತ್ರಾಸ ಅನಿಸಿದ್ರೂ ನೀವು ಅದನ್ನು ರಾಗಿ ತಂತಿ ಅಂತ ಬರುತ್ತೆ, ತಂತಿಯಿಂದ ನೀವು ಒಂದು ಲೇಖನಿ ಥರ ಮಾಡಿಕೊಂಡು ಬಿಡಿಸ್ಕೊಳ್ಳಬಹುದು. ಯಾಕಂದರೆ ತಗಡ ಸ್ವಲ್ಪ ಗಟ್ಟಿ ಇರುತ್ತೆ, ಹೀಗಾಗಿ ಬಿಡಿಸ್ಕೊಳ್ಳೋ ಸ್ವಲ್ಪ ತ್ರಾಸ ಆಗ್ಬೋದು. ಹೀಗಾಗಿ ಈ ಲೇಖನಿಯನ್ನು ತೆಗೆದುಕೊಂಡು ಇಟ್ಕೋಬೋದು. ಮತ್ತು ನೆಕ್ಸ್ಟ್ ಯಂತ್ರಗಳಿಗೆ ಬರುತ್ತೆ. ಬೆಳ್ಳಿ ತಗಡ ಮೇಲೆ ಬಿಡಿಸೋಕ್ಕಾಗಿಲ್ಲಪ್ಪ ಅಂತಂದರೆ ನೀವು ರಾಗಿ ಲೇಖನಿಯಿಂದ ಬೆಳ್ಳಿ ತಗಡ ಮೇಲೆ ಬಿಡಿಸ್ಕೊಳ್ಳಬಹುದು. ಇಲ್ಲಪ್ಪ ಅಂದರೆ ತಾಮ್ರ ತಗಡ ಇದ್ದಪ್ಪ ಅಂದರೆ ತಾಮ್ರ ತಗಡದ ಮ್ಯಾಗ ಸಲೀಸಾಗಿ ನೀವು ಈ ಥರ ಬೆಳ್ಳಿ ತಗಡ ಮೇಲೆ ಯಂತ್ರವನ್ನು ಬಿಡಿಸಿಕೊಳ್ಳಬೇಕು. ಮತ್ತು ಈ ಯಂತ್ರವನ್ನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದ್ರ ತಕ್ಕಂಥದ್ದೇ ಸರಿಯಾಗಿ ನೋಡಿಕೊಂಡು ಮತ್ತು ಒಂದು ಸಂಖ್ಯೆ ಮತ್ತು ಮಂತ್ರ, ಬೀಜ ಮಂತ್ರ, ಇವು 3 ಇದ್ದಾವೆ ಇದರಲ್ಲಿ. ಈ ಮಂತ್ರವನ್ನು ಬರೆಯುವಾಗ ಪಠನೆ ಮಾಡಿಕೊಂತ ಬರಿಬೇಕು. ಏನು ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಪಠನೆ ಮಾಡಬೇಕು, ಮತ್ತು ಬೀಜ ಮಂತ್ರ ಮತ್ತು ಮಂತ್ರ ಇದನ್ನು ನೋಡಿಕೊಂಡು ಸರಿಯಾಗಿ ಯಂತ್ರವನ್ನು ತಪ್ಪದೆ, ಯಾವುದೇ ಸಂಖ್ಯೆಯನ್ನು ತಪ್ಪದೆ, ಮಂತ್ರವನ್ನು ತಪ್ಪದೆ ಇದ್ರ ಮೇಲೆ ಬಿಡಿಸಿದ ತಕ್ಷಣ ಇದಕ್ಕೆ ಗಂಧ ಮತ್ತು ಕುಂಕುಮ ಗಂಧವನ್ನು ಅರ್ಪಣೆ ಮಾಡಿ. ಮಣ್ಣಿನ ಮಡಿಕೆ ಮುಚ್ಚಳವನ್ನು ತೆಗೆದುಕೊಂಡಿದ್ದೇನೆ. ನೀವು ಏನಾದರೂ ಒಂದು ಸ್ಟೀಲ್ ಪರಾತ ಆದರೆ ಪರವಾಗಿಲ್ಲ, ರಾಗಿ ಪರಾತ ಆದರೆ ಪರವಾಗಿಲ್ಲ. ಇದರಲ್ಲಿ ಇವಾಗ ನಾವು ಒಂದು ವಶೀಕರಣ ಸಂಬಂಧಪಟ್ಟಂತಹ ಒಂದು ತಿಲಕವನ್ನು ನಾವು ಮಾಡಿಕೊಳ್ಳಲಿದ್ದೇವೆ.